ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಸೀಸನ್ ಶುರುವಾಗಿದ್ದೇ ತಡ ಮೈದಾನದಲ್ಲಿ ರನ್ ಹೊಳೆ ಹರಿತಾ ಇದೆ. ಮೊನ್ನೆಯಷ್ಟೇ RCB 200ಕ್ಕೂ ಹೆಚ್ಚು ರನ್ಗಳನ್ನು ಈಸಿಯಾಗಿ ಚೇಸ್ ಮಾಡಿದರೆ, ಇವತ್ತು ಮುಂಬೈ ಇಂಡಿಯನ್ಸ್ ಬರೋಬ್ಬರಿ 221 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಚೇಸ್ ಮಾಡಿ ಇಡೀ ಟೂರ್ನಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಹೌದು, ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಮುಂಬೈ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಪಂದ್ಯದಲ್ಲಿ ರನ್ ಮಳೆಯೇ ಸುರಿದಿದೆ. ಒಂದೆಡೆ ನಾಯಕ ಅಜಿಂಕ್ಯ ರಹಾನೆ ಅವರ ಕ್ಲಾಸಿಕ್ ಬ್ಯಾಟಿಂಗ್ನಿಂದ KKR 220 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿದ್ರೆ, ಇನ್ನೊಂದೆಡೆ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರ ರಣಬೇಟೆಗೆ KKR ಬೌಲರ್ಗಳು ಅಕ್ಷರಶಃ ಧೂಳಿಪಟವಾದರು. ಹಾಗಾದರೆ ವಾಂಖೆಡೆಯಲ್ಲಿ KKR ಬ್ಯಾಟರ್ಗಳ ಅಬ್ಬರ ಹೇಗಿತ್ತು? ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಮುಂಬೈಗೆ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ ನೀಡಿದ ಆ ಸ್ಫೋಟಕ ಆರಂಭ ಹೇಗಿತ್ತು? ಸುನಿಲ್ ನರೈನ್, ವರುಣ್ ಚಕ್ರವರ್ತಿ ಅವರಂಥ ಸ್ಪಿನ್ನರ್ಗಳನ್ನ ಮುಂಬೈ ಬ್ಯಾಟರ್ಗಳು ಎದುರಿಸಿದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಮ್ಯಾಚ್ನ ಕಂಪ್ಲೀಟ್ ಹೈಲೈಟ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಹಾನೆ ರಘುವಂಶಿ ಅಬ್ಬರ, ಮುಂಬೈಗೆ 221 ರನ್ಗಳ ಬೃಹತ್ ಟಾರ್ಗೆಟ್ ನೀಡಿದ KKR. ಸ್ನೇಹಿತರೆ, ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ KKR ತಂಡಕ್ಕೆ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಮತ್ತು ಫಿನ್ ಅಲೆನ್ ಭರ್ಜರಿ ಆರಂಭ ಒದಗಿಸಿಕೊಟ್ರು. ಕೇವಲ ಪವರ್ ಪ್ಲೇನಲ್ಲೇ KKR 78 ರನ್ ಚಚ್ಚಿ ಮುಂಬೈ ಬೌಲರ್ಗಳ ಬೆವರಿಳಿಸಿತು. ಡೆಬ್ಯೂ ಪಂದ್ಯದಲ್ಲಿ ಆಡಿದ ಫಿನ್ ಅಲೆನ್ 37 ರನ್ ಸಿಡಿಸಿ ಔಟ್ ಆದರು. ಆ ನಂತರ ಜೊತೆಯಾದ ನಾಯಕ ರಹಾನೆ ಮತ್ತು ಯುವ ಆಟಗಾರ ಅಂಕ್ರಿಶ್ ರಘುವಂಶಿ ಮುಂಬೈ ಬೌಲರ್ಗಳನ್ನು ಮನಬಂದಂತೆ ದಂಡಿಸಿದ್ರು. ಕ್ಲಾಸಿಕ್ ಬ್ಯಾಟಿಂಗ್ ಮಾಡಿದ ರಹಾನೆ 40 ಎಸೆತಗಳಲ್ಲಿ 67 ರನ್ ಸಿಡಿಸಿದ್ರೆ, ರಘುವಂಶಿ ಕೇವಲ 29 ಎಸೆತಗಳಲ್ಲಿ 51 ರನ್ ಚಚ್ಚಿದ್ರು. ಇನ್ನು ಕೊನೆಯಲ್ಲಿ ಅಖಾಡಕ್ಕಿಳಿದ ರಿಂಕು ಸಿಂಗ್ ಕೇವಲ 21 ಎಸೆತಗಳಲ್ಲಿ ಅಜೇಯ 33 ರನ್ ಸಿಡಿಸೋ ಮೂಲಕ KKR ತಂಡದ ಮೊತ್ತವನ್ನ 20 ಓವರ್ಗಳಲ್ಲಿ ಬರೋಬ್ಬರಿ 220 ರನ್ಗಳಿಗೆ ಕೊಂಡೊಯ್ದರು. ಮುಂಬೈ ಪರ ಶಾರ್ದುಲ್ ಠಾಕೂರ್ 3 ವಿಕೆಟ್ ಪಡೆದು ಮಿಂಚಿದ್ರೆ, ಜಸ್ಪ್ರೀತ್ ಬೂಮ್ರಾ ಡೆತ್ ಓವರ್ಗಳಲ್ಲಿ ರನ್ ಕಂಟ್ರೋಲ್ ಮಾಡಿದ್ರು. ರೋಹಿತ್, ರಿಕಲ್ಟನ್ ಸುಂಟರ ಗಾಳಿ ಬೆಚ್ಚಿಬಿದ್ದ KKR ಬೌಲರ್ಸ್. 221 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಮುಂಬೈ ಇಂಡಿಯನ್ಸ್ಗೆ ಆರಂಭದಲ್ಲೇ ಆಘಾತ ನೀಡಬೇಕು ಅನ್ನೋದು KKR ಪ್ಲಾನ್ ಆಗಿತ್ತು. ಆದರೆ ಮೈದಾನಕ್ಕಿಳಿದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಮತ್ತು ರಿಯಾನ್ ರಿಕಲ್ಟನ್ ಬೇರೆಯದೇ ಲೆಕ್ಕಾಚಾರದಲ್ಲಿ ಬಂದಿದ್ರು. ಆರಂಭದ 2 ಓವರ್ಗಳನ್ನು ನೋಡಿಕೊಂಡು ಆಡಿದ ಈ ಜೋಡಿ ನಂತರ KKR ಬೌಲರ್ಗಳ ಮೇಲೆ ಮುಗಿಬಿದ್ರು. ಮೈದಾನದ ಮೂಲೆ ಮೂಲೆಗೂ 6-4ಗಳ ಸುರಿಮಳೆಗೈದ್ರು. ಅದರಲ್ಲೂ ರೋಹಿತ್ ಶರ್ಮಾ ತಮ್ಮ ಹಳೆಯ ಹಿಟ್ಮ್ಯಾನ್ ಅವತಾರವನ್ನು ನೆನಪಿಸುವಂತೆ ಬ್ಯಾಟ್ ಬೀಸಿದ್ರು. ಕೇವಲ 38 ಎಸೆತಗಳನ್ನು ಎದುರಿಸಿದ ರೋಹಿತ್ 6 ಭರ್ಜರಿ 6 ಮತ್ತು 6 4ಗಳ ನೆರವಿನಿಂದ 78 ರನ್ಗಳನ್ನು ಸಿಡಿಸಿ ಔಟ್ ಆದರು. ಇತ್ತ ರಿಯಾನ್ ರಿಕಲ್ಟನ್ ಕೂಡ ಕೇವಲ 43 ಎಸೆತಗಳಲ್ಲಿ 8 6 ಒಳಗೊಂಡಂತೆ 81 ರನ್ ಚಚ್ಚಿದ್ರು. ಈ ಇಬ್ಬರು ಮೊದಲ ವಿಕೆಟ್ಗೆ ಬರೋಬ್ಬರಿ 148 ರನ್ಗಳ ಐತಿಹಾಸಿಕ ಜೊತೆಯಾಟವಾಡಿ KKR ತಂಡದಿಂದ ಪಂದ್ಯವನ್ನ ಸಂಪೂರ್ಣವಾಗಿ ಕಿತ್ಕೊಂಡ್ರು. ಈ ಪಂದ್ಯದಲ್ಲಿ KKR ಬೌಲಿಂಗ್ ಪಡೆಯ ಅನನುಭವ ಎದ್ದು ಕಾಣಿಸ್ತಿತ್ತು. ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೇನ್ ಅವರಂಥ ಸ್ಟಾರ್ ಸ್ಪಿನ್ನರ್ಗಳಿಗೂ ಮುಂಬೈ ಬ್ಯಾಟರ್ಗಳು ಕ್ಯಾರೆ ಅನ್ನಲಿಲ್ಲ. ರೋಹಿತ್ ಮತ್ತು ರಿಕಲ್ಟನ್ ಔಟ್ ಆದ ನಂತರ ಬಂದ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಬಿರುಸಿನ ಆಟವಾಡಿ ಪಂದ್ಯವನ್ನ ಫಿನಿಶ್ ಮಾಡಿದ್ರು. ಪರಿಣಾಮ, ಇನ್ನು 5 ಎಸೆತಗಳು ಬಾಕಿ ಇರುವಾಗಲೇ ಕೇವಲ 19.1 ಓವರ್ಗಳಲ್ಲಿ ಮುಂಬೈ ಇಂಡಿಯನ್ಸ್ 221 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಅತ್ಯಂತ ಸುಲಭವಾಗಿ ಚೇಸ್ ಮಾಡಿ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಪಂದ್ಯದ ನಂತರ ಮಾತನಾಡಿದ ನಾಯಕ ಅಜಿಂಕ್ಯ ರಹಾನೆ, ಬೌಲರ್ಗಳ ಕಳಪೆ ಪ್ರದರ್ಶನವೇ ಸೋಲಿಗೆ ಕಾರಣ ಅಂತ ಹೇಳಿದರು. ಒಟ್ನಲ್ಲಿ ಟೂರ್ನಿಯ ಆರಂಭದಲ್ಲೇ 220 ರನ್ಗಳ ಚೇಸ್ ಮಾಡಿರುವ ಮುಂಬೈ ಇಂಡಿಯನ್ಸ್ ಇತರ ತಂಡಗಳಿಗೆ ದೊಡ್ಡ ಎಚ್ಚರಿಕೆಯನ್ನೇ ರವಾನಿಸಿದೆ. ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ನ ಈ ಅಬ್ಬರದ ಬ್ಯಾಟಿಂಗ್ ಬಗ್ಗೆ ನಿಮ್ಗೇನನ್ಸುತ್ತೆ? ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರ ಈ ಸ್ಫೋಟಕ ಫಾರ್ಮ್ ಮುಂಬೈಗೆ ಈ ಬಾರಿ ಕಪ್ ತಂದುಕೊಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ಮುಂಬೈ ಅಭಿಮಾನಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.